ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೊಟ್ಟೆ ಮಸಾಲ ಕರಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 5 ಮೊಟ್ಟೆ ತಗೊಂಡು ಇದನ್ನು ನೀರಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ. ಅಂದರೆ ಇದು ಚೆನ್ನಾಗಿ ಬೇಯಬೇಕು. ಇದು ಬೇಯ್ದ ನಂತರ ಸಿಪ್ಪೆ ಸುಲಿಬೇಕಾಗುತ್ತೆ. ಮತ್ತು ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು, ಸ್ವಲ್ಪ ಚಕ್ಕೆ ಲವಂಗ, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟೇ ಇದಕ್ಕೆ ಮಸಾಲೆ ಬೇಕಾಗಿರೋದು. ಇದಕ್ಕೆ ಜಾಸ್ತಿ ಮಸಾಲೆ ಅವಶ್ಯಕತೆ ಇಲ್ಲ. ಇವಾಗ ಒಂದೊಂದೇ ಜಾರಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಚಕ್ಕೆ ಲವಂಗನ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇಷ್ಟೇ ಇದಕ್ಕೆ ಮಸಾಲೆ. ಏನು ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿಲ್ಲ. ಇದನ್ನೆಲ್ಲ ಇಷ್ಟು ನೀಟಾಗಿ ರುಬ್ಕೋಬೇಕಾಗುತ್ತೆ. ಅಂದರೆ ಒಂಥರ ಪೇಸ್ಟ್ ಥರ ಇದನ್ನು ರುಬ್ಕೋಬೇಕಾಗುತ್ತೆ. ಜಾಸ್ತಿ ತರಿನೂ ಬೇಡ, ತೀರಾ ಪೇಸ್ಟು ಬೇಡ. ಮತ್ತು ಒಂದು ಸೈಡಲ್ಲಿ ಮೊಟ್ಟೆ ಬೆಂದಿದೆ ನೋಡಿ. ಈ ಮೊಟ್ಟೆ ಸಿಪ್ಪೆನ ನಾನು ಸುಲಿತಾ ಇದ್ದೀನಿ ಇಲ್ಲಿ, ಯಾಕಂದರೆ ಇದು ಚೆನ್ನಾಗಿ ಬೆಂದಿದೆ. ಈ ಥರ ಸಿಪ್ಪೆ ನೋಡಿ ಸುಮ್ಮನೆ ಹಿಂಗೆ ಹೊಡೆದಿದ ತಕ್ಷಣ ಅದು ಸೀಳು ಬಿಟ್ಕೋಬೇಕು. ಆವಾಗ ಮಾತ್ರ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು, ಇಲ್ಲ ಅಂದರೆ ಇದು ಬೆಂದಿಲ್ಲ ಅಂತ ಹೇಳಿ ಸುಮ್ಮನೆ ಮೇಲೆ ನೋಡೋಕೆ ಬೆಂದಿರೋ ಥರ ಕಾಣುತ್ತೆ, ಒಳಗೆ ಬೆಂದಿರಲ್ಲ. ಅದಕ್ಕೋಸ್ಕರ ಸುಮ್ಮನೆ ಒಂದು ಮೊಟ್ಟೆ ಹೊಡೆದು ನೋಡಿ, ಈ ಥರ ಸಿಪ್ಪೆ ಹೊಡೆದಿದ ತಕ್ಷಣ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ಅಂತ ಅದೊಂಥರ ಪದ್ರ ಕಾಣುತ್ತೆ ಮೇಲ್ಗಡೆ. ಮತ್ತು ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಸ್ವಲ್ಪ ಅಂದರೆ 1.5 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ನಾನೇನು ರುಬ್ಬಿಟ್ಟಿದ್ನಲ್ಲ ಮಸಾಲೆ, ಆ ಮಸಾಲೆನ ಹಾಕ್ತಾಯಿದ್ದೀನಿ. ಆ ಮಸಾಲೆಯಲ್ಲಿ ಅಷ್ಟೇ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಒಂದು 2-3 ನಿಮಿಷ ಕೈ ಬೀಳ್ದಂಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಕಡೆಯೂ ಎಣ್ಣೆ ಇದಾಗಿರುತ್ತಲ್ಲ ಅದಕ್ಕೋಸ್ಕರ. ಮತ್ತು ಇದಕ್ಕೆ ನಾನು ಸ್ವಲ್ಪ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಧನಿಯಾ ಪುಡಿ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಇಷ್ಟು ಮಸಾಲೆಗಳನ್ನು ನಾನು ಹಾಕ್ತಾಯಿದ್ದೀನಿ. ಇದು ಬೇಕಾದರೆ ನೀವು ಖಾರದಲ್ಲೇ ರುಬ್ಕೋಬೋದು ಹಾಕ್ಬಿಟ್ಟು. ಇಲ್ಲಿ ನಾನಿಲ್ಲಿ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟೇ ಉಪ್ಪನ್ನು ಹಾಕ್ಕೊಳ್ಳಿ. ಇದು ಹಾಕ್ಕೊಂಡು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಡೋವರೆಗೂ ಇದನ್ನು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಅದು ಎಣ್ಣೆ ಎಲ್ಲ ಸೈಡ್ಗೆ ಆಗಬೇಕು. ಅಲ್ಲಿ ಆವಾಗ ಸ್ವಲ್ಪ ಇದು ಹಸಿ ವಾಸನೆ ಹೋಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಇದು ಕೈ ಬಿಡದೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನೆಕ್ಸ್ಟು ನಾನು ಇವಾಗ ನೋಡಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡ್ತಾಯಿದೆ ಸೈಡಲ್ಲಿ. ಇವಾಗ ನಾನು ಏನು ಖಾರ ರುಬ್ಬಿದ್ದೀನಲ್ಲ ಅದೇ ಜಾರಲ್ಲಿ ಇದಕ್ಕೆ ನೀರನ್ನು ಹಾಕ್ಕೋತೀನಿ. ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೋತೀನಿ. ಮತ್ತು ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಇದು ಕರಿ ಮಾಡೋದ್ರಿಂದ ಅಷ್ಟು ಏನು ನೀರು ಥರ ಏನು ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇವಾಗ ಇದು ಚೆನ್ನಾಗಿ ಕುದೀಲಿ. ಇದು ಕುದಿಯೋವರೆಗೂ ನಾನು ಇದಕ್ಕೆ ಸ್ವಲ್ಪ ಟೈಮ್ ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇಟನ್ನು ಮುಚ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ನೋಡೋಣ, ಇದು ಕುದೀಲಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಅಂದರೆ ನೋಡಿ ಎಷ್ಟು ನಾನು ನೀರು ಹಾಕಿದೆ ಅಲ್ವಾ, ಇದು ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂದರೆ, ನಾನೇನು ಮೊಟ್ಟೆಗಳನ್ನು ಇಟ್ಟಿದ್ದೀನಲ್ಲ ಆ ಮೊಟ್ಟೆಗಳನ್ನು ಮಧ್ಯದಲ್ಲಿ ಒಂದು ಸ್ವಲ್ಪ ಚಾಕು ತಗೊಂಡು ಮೊಟ್ಟೆಗಳನ್ನು ಈ ಥರ ಸೀಳಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಸೈಡ್ ಮಾತ್ರ ಚಾಕುಲಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಈ ಥರ ಹಾಕಬೇಕು. ಯಾಕಂದರೆ ಮೊಟ್ಟೆ ಒಳಗೆಲ್ಲ ಮಸಾಲೆ ಹೋಗಿರುತ್ತಲ್ಲ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಮೊಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಒಂದು ಸ್ವಲ್ಪ ಟೈಮ್ ಇದನ್ನು ಕುದಿಸ್ಬೇಕು ಅಷ್ಟೇ. ಯಾಕೋ ನನ್ನ ವಾಯ್ಸ್ ಒಂಥರ ಆಗಿದೆ, ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಜಾಸ್ತಿ ಒಂಥರ ಜೋರಾಗಿ ಮಾತಾಡ್ತಾ ಇಲ್ಲ ನಾನು. ಮತ್ತು ನೋಡಿ ಪ್ಲೇಟನ್ನು ಮುಚ್ಚಿ ಬಿಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿ ಇವಾಗ ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ಫುಲ್ಲು ನೀರೆಲ್ಲ ಜಿಂತೋಗಿದೆ. ಒಂಥರ ಗ್ರೇವಿ ಟೈಪ್ ಆಗಿದೆ. ಇಷ್ಟೇ, ಇದು ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ದೋಸೆ, ಚಪಾತಿ, ಇಡ್ಲಿ, ಮುದ್ದೆ, ರೈಸು ಎಲ್ಲ ಜೊತೆನೂ ತಿನ್ಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗೂ ಕಮ್ಮಿ ಸಮಯದಲ್ಲಿ ಮಾಡ್ಬೋದು. ಇವತ್ತಿನ ರೆಸಿಪಿ ಇಷ್ಟ ಆಗಿರುತ್ತೆ. ಮತ್ತು ನೆಕ್ಸ್ಟು ರೆಸಿಪಿಲಿ ಸಿಗೋಣ. ಯಾರಾದರೂ ದಯವಿಟ್ಟು ವೀಡಿಯೋ ನೋಡೋರು ಫುಲ್ಲು ವೀಡಿಯೋ ನೋಡಿ, ಸ್ಕಿಪ್ ಮಾಡಿ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಜೊತೆ ಹೊಸ ರೆಸಿಪಿಲಿ ಸಿಗ್ತೀನಿ ನಾನು. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.
ವಿಡಿಯೋ ನೋಡಿದ್ದಕ್ಕೆ.